ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಟಾಟಾದ ಆಲ್ಟ್ರೋಸ್ ರೈಸರ್ ಅನ್ನೋಂಥ ಹೊಸ ಗಾಡಿ ಒಂದು ಲಾಂಚ್ ಆಗ್ತಾ ಇದೆ. ಸೊ ಈ ಗಾಡಿ ಹೇಗಿದೆ ಅಂತ ಕಂಪ್ಲೀಟಾಗಿ ಡೀಟೇಲಾಗಿ ತೋರಿಸ್ಕೊಡೋಣ ಅಂತೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದಾರೆ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಸೊ ಫ್ರೆಂಡ್ಸ್, ನೀವು ಫ್ರಂಟ್ ಲುಕ್ಕಿನ ನೋಡೋದಾದ್ರೆ ಹೆಡ್ಲೈಟ್ ಆಗಿರ್ಬೋದು, ಫಾಗ್ ಲ್ಯಾಂಪ್ ಆಗಿರ್ಬೋದು, ಅದರಲ್ಲಿ ಯಾವುದೇ ಒಂದು ಚೇಂಜಸ್ ಇರಲ್ಲ. ಇನ್ನು ಟಿ ಲೋಗೋ ಕೆಳಗೆ ಒಂದು ಕ್ಯಾಮರಾ ಆ್ಯಡ್ ಆಗಿದೆ. ಸೊ ಇದರಲ್ಲಿ 360 ಡಿಗ್ರಿ ವ್ಯೂ ಕ್ಯಾಮರಾವನ್ನು ಕೊಡಲಾಗಿದೆ ಮತ್ತು ಬಾನೆಟ್ ಮತ್ತು ರೂಫಲ್ಲಿ ಬ್ಲ್ಯಾಕ್ ಫಿನಿಶಿಂಗ್ ಕೊಟ್ಟು ಅದರಲ್ಲಿ ವೈಟ್ ಕಲರ್ ಸ್ಟಿಕರಿಂಗ್ನ ರೈಸಿಂಗ್ ಲುಕ್ನ ಕಾರಣಕ್ಕೋಸ್ಕರ ಇಲ್ಲಿ ಸ್ಟಿಕರಿಂಗ್ನ ಕೊಡಲಾಗಿದೆ ವೈಟ್ ಕಲರ್ ಲೈನಲ್ಲಿ. ಇನ್ನು ವೈಪರ್ ಆಗಿರ್ಬೋದು ಅದೆಲ್ಲ ಸೇಮ್ ಓಲ್ಡ್ ಆಲ್ಟ್ರೋಸ್ ಅಲ್ಲಿ ಏನು ಬರುತ್ತೆ ಅದೇ ಒಂದು ಕಂಟಿನ್ಯೂ ಆಗಿರುವಂಥದ್ದು. ಇನ್ನು ಟೈರ್ ಬಗ್ಗೆ ಹೇಳೋದಾದ್ರೆ 16 ಇಂಚ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಇದೊಂದು ಮಸ್ತ್ ಲುಕ್ ಅನ್ನ ಕೊಡ್ತಾ ಇದೆ. ಸೊ 16 ಇಂಚ್ ಅಲಾಯ್ ವೀಲ್ ಇದು ಆಗಿರುತ್ತೆ. ಸೊ ನೋಡ್ಬೋದು 186/60. ಇನ್ನು ಸೈಡಲ್ಲಿ ರೇಸರ್ ಅನ್ನೋ ಒಂದು ಬ್ಯಾಡ್ಜ್ ನ ಕೊಡಲಾಗಿದೆ. ಇದು ಎರಡು ಕಡೆಯಲ್ಲಿ ಕೊಡಲಾಗಿದೆ ಮತ್ತು ಸೈಡ್ ಫೆಂಡರ್ ಅಲ್ಲಿ ಒಂದು 2 ಇಂಡಿಕೇಟರ್ ಗಳನ್ನ ಕೊಡಲಾಗಿದೆ. ಎರಡು ಕಡೆಯಲ್ಲಿ ಇಂಡಿಕೇಟರ್ ಕೊಡಲಾಗಿದೆ. ಇನ್ನು ಮಿರರ್ ಕೆಳಗೆ ನೀವು ನೋಡಬಹುದು, ಇಲ್ಲಿ ಕೂಡ ಸೈಡ್ ವ್ಯೂ ನೋಡಕ್ಕೆ ನಿಮಗೆ ಮಿರರ್ ಕೆಳಗೆ ಕ್ಯಾಮರಾ ಅನ್ನು ಕೊಡಲಾಗಿದೆ. ಇನ್ನು ಡೋರ್ ಹ್ಯಾಂಡಲ್ ಅಲ್ಲಿ ನೋಡೋದಾದ್ರೆ ಡೋರ್ ಹ್ಯಾಂಡಲ್ ನಲ್ಲಿ ಸೆಂಟ್ರಲ್ ಲಾಕ್ ಮತ್ತು ಕೀಗಳಲ್ಲೂ ಕೂಡ ಲಾಕ್ ಮಾಡುವಂತ ಸಿಸ್ಟಮ್ ಕೊಟ್ಟಿದ್ದಾರೆ. ಇನ್ನು ಆಲ್ಟ್ರೋಸ್ ಅಲ್ಲಿ ಇದು ಬಂದ್ಬಿಟ್ಟು ಎಕ್ಸ್ಟ್ರಾ ಆಡ್ ಆಗಿರುವಂತದ್ದು. ಸೊ ಈಗ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಸ್ಕರ್ಟಿಂಗ್ಸ್. ಇದು ಒಂದು ರೇಸಿಂಗ್ ಲುಕ್, ರೇಸಿಂಗ್ ನ ಗಾಡಿಗಳಲ್ಲಿ, ಸ್ಪೋರ್ಟ್ಸ್ ಗಾಡಿಗಳಲ್ಲಿ ಈ ಒಂದು ಸ್ಕರ್ಟಿಂಗ್ ನ ಕೊಟ್ಟಿರ್ತಾರೆ. ಓಲ್ಡ್ ಆಲ್ಟ್ರೋಸ್ ಅಲ್ಲಿ ಕೊಡ್ತಾ ಇತ್ತಿಲ್ಲ, ಇದರಲ್ಲಿ ಆಡ್ ಆಗಿರುವಂತದ್ದು. ಅದು ಬಂದ್ಬಿಟ್ಟು 2 ಕಲರ್ ಗಳಲ್ಲಿ ನಿಮ್ಗೆ ನೋಡಕ್ ಸಿಗುತ್ತೆ. ಸೊ ಆರೆಂಜ್ ಮತ್ತೆ ಬ್ಲಾಕ್ ಫಿನಿಶಿಂಗ್ ಅಲ್ಲಿ ನಿಮ್ಗೆ ಕೊಡಲಾಗಿದೆ. ಇನ್ನು ಇಲ್ಲಿ ಸ್ಪಾಯ್ಲರ್ ನೋಡಬಹುದು. ಸ್ಪಾಯ್ಲರ್ ಇದೊಂದು ರೇಸಿಂಗ್ ಲುಕ್ ನೋಡಕ್ಕೆ ಕಾಣಕ್ಕೆ ನಿಮ್ಗೆ ರೇರ್ ಅಲ್ಲಿ ಈ ಒಂದು ಇದು ಕೊಟ್ಟಿದ್ದಾರೆ. ಇನ್ನು ಟೈಲ್ಯಾಂಪ್ ನೀವು ನೋಡ್ತಾ ಇರ್ಬೋದು. ಟೈಲ್ಯಾಂಪ್ ಬಂದ್ಬಿಟ್ಟು ಔಟರ್ ಅಲ್ಲಿ ಯಾವುದೇ ಒಂದು ಚೇಂಜಸ್ ಇರಲ್ಲ, ಆದ್ರೆ ಇಂಟೀರಿಯರ್ ಒಳಗೆ ಟೈಲ್ಯಾಂಪ್ ಒಳಗೆ ನಿಮ್ಗೆ ಡಿಸೈನ್ ಸ್ವಲ್ಪ ಚೇಂಜ್ ಆಗಿರುವಂತದ್ದು. ಇನ್ನು ಬೂಟ್ ಡೋರ್ ಅಲ್ಲಿ ನಿಮ್ಗೆ ಐ ಟರ್ಬೋ ಪ್ಲಸ್ ಅನ್ನೋ ಒಂದು ಮೆನ್ಷನ್ ಮಾಡಲಾಗಿದೆ. ಈ ಒಂದು ಮೆನ್ಷನ್ ಬಂದ್ಬಿಟ್ಟು ಇದೇ ಈ ಗಾಡಿಲಿ ಸ್ಪೆಷಲ್ ಆಗಿರುವಂತದ್ದು. ಇನ್ನು ಇಲ್ಲಿ ಟಿ ಲೋಗೋ ಕೆಳಗೆ ನಿಮ್ಗೆ ನಾನು ತೋರಿಸ್ತಾ ಇದೀನಲ್ಲ, ಇದು ಬಂದ್ಬಿಟ್ಟು ಇಲ್ಲಿ ಕ್ಯಾಮರಾ ಓಲ್ಡ್ ಆಲ್ಟ್ರೋಸ್ ಅಲ್ಲಿ ಬರ್ತಾ ಇತ್ತು, ಆದ್ರೆ ಈಗ ಕಂಪ್ಲೀಟ್ ಆಗಿ ನಿಮ್ಗೆ ಕೆಳಗೆ ರೇರ್ ಬಂಪರ್ ಅಲ್ಲಿ ರೇರ್ ವ್ಯೂ ನ ನೋಡುವಂತ ಕ್ಯಾಮ್ರಾನ ಬಂಪರ್ ನಲ್ಲಿ, ಅದು ನಂಬರ್ ಪ್ಲೇಟ್ ಬರುವಂತ ಜಾಗದಲ್ಲಿ ನಿಮ್ಗೆ ಕೊಡಲಾಗಿದೆ. ಸೊ ಕೆಳಗೆ ನಿಮ್ಗೆ ಬ್ಲಾಕ್ ಫಿನಿಶಿಂಗ್ ಅಲ್ಲಿ ಒಂದು ರಿಫ್ಲೆಕ್ಟರ್ ಸೈಡ್ ಅಲ್ಲಿ ರಿಫ್ಲೆಕ್ಟರ್ ಕೂಡ ಆಡ್ ಮಾಡಲಾಗಿದೆ. ಇನ್ನು ನೀವು ನೋಡಬಹುದು ಟೈಲ್ಯಾಂಪ್ ಆಗಿರ್ಬೋದು, ಇದು ರೇರ್ ಅಲ್ಲಿ ಡಿಫಾಗರ್ ಮತ್ತು ವೈಪರ್ ಕೂಡ ಕೊಡಲಾಗಿದೆ. ಇನ್ನ ಫ್ಯೂಲ್ ಕ್ಯಾಪ್ ಎಲ್ಲ ನೀವು ನೋಡ್ಕೋಬಹುದು, ಓಲ್ಡ್ ಸ್ಟೈಲ್ ಅಲ್ಲಿ ಇರುವಂತದ್ದು, ಅಂದ್ರೆ ಹಳೆ ಆಲ್ಟ್ರೋಸ್ ಏನ್ ಬರ್ತಿತ್ತು ಅದ್ರಲ್ಲೇ. ಇನ್ನು ಡೋರ್ ಹ್ಯಾಂಡಲ್ ನೋಡಬಹುದು, ರೇರ್ ಡೋರ್ ಹೇಗೆ ಓಪನ್ ಮಾಡಬಹುದು ಅಂತ. ಸೊ ಈ ಒಂದು ರೀತಿಯಲ್ಲಿ ನಿಮ್ಗೆ ರೇರ್ ಡೋರ್ ಓಪನ್ ಆಗುತ್ತೆ. ಇನ್ನು ಇಂಟೀರಿಯರ್ ಡೋರ್ ಕೂಡ ನೀವು ನೋಡಬಹುದು, ಡೋರ್ ಒಳಗೆ ಹೇಗಿದೆ ಅಂತ. ಇನ್ನು ಪ್ರೀಮಿಯರ್ ಲುಕ್ ಅಲ್ಲಿ ಕಾಣಕ್ಕೋಸ್ಕರ ಇನ್ನು ಸೀಟ್ ಲೆದರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದನ್ನು ನೀವು ನೋಡಬಹುದು. ಯಾವುದೇ ಕಲರ್ ಅಲ್ಲಿ ನಿಮ್ಗೆ ರೇಸರ್ ಗಾಡಿಗಳನ್ನ ತೆಗೆದ್ರು ಆರೆಂಜ್ ಕಲರ್ ಒಂದು ಬ್ರ್ಯಾಂಡ್ ಕಲರ್ ಆಗಿರೋದ್ರಿಂದ ನಿಮ್ಗೆ ಆರೆಂಜ್ ಫಿನಿಶಿಂಗ್ ಸಿಗುತ್ತೆ. ಈಗ ಒಂದು ವೈಟ್ ಕಲರ್ ನೀವು ಗಾಡಿ ತೆಗಿಬಹುದು, ವೈಟ್ ಕಲರ್ ಅಲ್ಲಿ ತೆಗೆದ್ರು ಕೂಡ ನಿಮ್ಗೆ ಆರೆಂಜ್ ಅಲ್ಲಿ ಆ ಸೀಟ್ ಫಿನಿಶಿಂಗ್ ನಿಮಗೆ ಕೊಡಲಾಗಿದೆ. ಇನ್ನು ಲೆದರ್ ಫಿನಿಶಿಂಗ್ ಕೊಡಲಾಗಿದೆ. ಇನ್ನು ರೂಫ್ ನೀವು ನೋಡ್ತಾ ಇರ್ಬೋದು. ರೂಫ್ ಬಂದ್ಬಿಟ್ಟು ನಾನು ಆಗ್ಲೇ ಹೇಳ್ದಂಗೆ ವೈಟ್ ಕಲರ್ ಸ್ಟಿಕರಿಂಗ್ ನ ಒಂದು ರೇಸಿಂಗ್ ಲುಕ್ಕಿಗೋಸ್ಕರ ಒಂದು ಮಸ್ತಾಗಿ ಸ್ಟಿಕರಿಂಗ್ ಅನ್ನು ಕೊಟ್ಟಿರುವಂತದ್ದು ನೀವು ನೋಡಬಹುದು. ಇನ್ನು ಫ್ರಂಟ್ ಬಂದ್ಬಿಟ್ಟು ಡ್ಯಾಶ್ ಬೋರ್ಡ್ ಮ್ಯಾಟ್ ಬ್ಲ್ಯಾಕ್ ಮತ್ತು ಗ್ಲಾಸಿ ಬ್ಲ್ಯಾಕ್ ಫಿನಿಶಿಂಗ್ ನ ಡ್ಯಾಶ್ ಬೋರ್ಡ್ ನೀವು ನೋಡಬಹುದು. ಸೊ ಬಾಡಿ ಆರೆಂಜ್ ಕಲರ್ ಇರೋದ್ರಿಂದ ನಿಮ್ಗೆ ಎಸಿ ವಿಂಟ್ಗಳಲ್ಲೂ ಕೂಡ ಆರೆಂಜ್ ನ ಫಿನಿಶಿಂಗ್ ನೀವು ನೋಡಬಹುದು ಎಸಿ ವಿಂಟ್ಗಳಲ್ಲಿ. ಇನ್ನು ಸಿಸ್ಟಮ್ ಬಂದ್ಬಿಟ್ಟು 10.25 ಇಂಚಸ್ ನ ಒಂದು ಸಿಸ್ಟಮ್ ನೀವು ನೋಡಬಹುದು. 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಈ ಒಂದು ಗಾಡಿಯಲ್ಲಿ ನಿಮ್ಗೆ ಸಿಗುವಂತದ್ದು. ಬರೀ ಅದ್ರಲ್ಲೇ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಅಲ್ಲೇ ನಿಮಗೆ ಈ ಒಂದು ಗಾಡಿಗಳು ಸಿಗುವಂತದ್ದು. ಸೊ ರೇಸಿಂಗ್ ಎಡಿಷನ್ ಬಂದ್ಬಿಟ್ಟು ಆಟೋಮೆಟಿಕಲಿ ನಿಮ್ಗೆ ಸಿಗೋದಿಲ್ಲ. ಸೊ ನೋಡ್ಬೋದು ಸ್ಟೇರಿಂಗ್ ನ ಡಿಸೈನ್ ಕೂಡ ಹೇಗಿದೆ ಅಂತ. ಸೊ ಸೀಟ್ ಫ್ರಂಟ್ 2 ಸೀಟ್ಗಳು ಬಂದ್ಬಿಟ್ಟು ನಿಮಗೆ ವೆಂಟಿಲೇಟೆಡ್ ಸೀಟ್ ಆಗಿರುತ್ತೆ. ಇದರಲ್ಲಿ ನೀವು ನೋಡಬಹುದು ಈ ಒಂದು ಬಟನ್ ಬಂದ್ಬಿಟ್ಟು ನಿಮಗೆ ಎಸಿ ಆಗಿರ್ಬೋದು ಅದನ್ನ ಆನ್ ಮಾಡಿದ್ರೆ ಈ ಹೋಲ್ಗಳಲ್ಲಿ, ಈ ಸೀಟ್ ನ ಏನು ಲೆದರ್ ಅಲ್ಲಿ ಮಧ್ಯೆ ಮಧ್ಯೆ ಹೋಲ್ ಇದೆ ಆ ಹೋಲ್ ಅಲ್ಲಿ ನಿಮಗೆ ಎಸಿ ಬರುವಂತದ್ದಾಗಿರ್ಬೋದು ಕೆಲಸ ಮಾಡುತ್ತೆ. ಬಾಟಮ್ ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ 2 ಕಡೆ ಇದ್ರಲ್ಲೂ ಮಾಡುತ್ತೆ. ಇನ್ನ ಈ ಸೀಟ್ ಅಡ್ಜಸ್ಟ್ಮೆಂಟ್ ನೀವು ನೋಡಬಹುದು ಲಿವರ್ ಹೇಗಿದೆ ಅಂತ. ಸೊ ಈ ಒಂದು ಡಿಸೈನ್ ನಲ್ಲಿ ನಿಮಗೆ ಸೀಟ್ ಅಡ್ಜಸ್ಟ್ಮೆಂಟ್ ಲಿವರ್ ಕೂಡ ಸಿಗುವಂತದ್ದು ನೋಡಬಹುದು. ಅಲ್ಲಿಂದ ನಿಮಗೆ ಸ್ಟೇರಿಂಗ್ ನ ನಾನು ಆಗ್ಲೇ ಹೇಳ್ದಂಗೆ ಸ್ಟೇರಿಂಗ್ ಕಂಟ್ರೋಲ್, ಇದು ಕ್ಲಸ್ಟರ್ ಕಂಟ್ರೋಲ್ ಮತ್ತು ಸಿಸ್ಟಮ್ ಕಂಟ್ರೋಲ್ 2 ಸ್ಟೇರಿಂಗ್ ಅಲ್ಲಿ ಕೊಟ್ಟಿರುವಂತದ್ದು ನೀವು ನೋಡಬಹುದು. ಇನ್ನು ಕೀಲೆಸ್ ಆಗಿರೋದ್ರಿಂದ ಕೀ ಡಿಸೈನ್ ನೀವು ನೋಡಬಹುದು. ಕೀ ಅಲ್ಲಿ ಯಾವ ರೀತಿಯಲ್ಲಿ ಕೀ ಇದೆ ಅನ್ನೋದು ನೀವು ನೋಡಬಹುದು. ಅಲ್ಲಿಂದ ಬಂದ್ಬಿಟ್ಟು 360 ಡಿಗ್ರಿ ಕ್ಯಾಮರಾ ಮತ್ತು ಫಾಗ್ ಲ್ಯಾಂಪ್, ಸೆಂಟ್ರಲ್ ಲಾಕ್ ಬಟನ್ಸ್ ಎಲ್ಲ ನೀವು ನೋಡಬಹುದು. ಪುಶ್ ಸ್ಟಾರ್ಟ್ ಬಟನ್ ಕೂಡ ನೀವು ಪಕ್ಕದಲ್ಲೇ ನೀವು ಅಬ್ಸರ್ವ್ ಮಾಡಬಹುದು.
ಇನ್ನ ಸನ್ ರೂಫ್ ಬಗ್ಗೆ ಹೇಳೋದಾದ್ರೆ, ಸನ್ ರೂಫ್ ಬಂದ್ಬಿಟ್ಟು ಸನ್ ರೂಫ್ ಹತ್ರನೇ ರೂಫ್ ಅಲ್ಲೇ ನಿಮ್ಗೆ ಬಟನ್ ಕೂಡ ಕೊಟ್ಟಿರ್ತಾರೆ. ಅಲ್ಲಿಂದ ವಾಯ್ಸ್ ಕಮಾಂಡ್ ಮೂಲಕ ನಿಮ್ಗೆ ಸನ್ ರೂಫ್ ನ ಆಪರೇಟ್ ಮಾಡಬಹುದು. ಸೊ ಆ ಒಂದು ಆಪ್ಷನ್ ಕೂಡ ಇದೆ. ಈ ಒಂದು ಗಾಡಿ ಬಂದು ಹೇಳೋದಾದ್ರೆ ಫುಲ್ ಲೋಡೆಡ್ ಗಾಡಿ ಆಗಿರುತ್ತೆ. ಸೊ ಏನೇನ್ ಆಪ್ಷನ್ ಇದೆ ಎಲ್ಲವನ್ನು ಈ ಒಂದು ಗಾಡಿಯಲ್ಲಿ ಕೊಟ್ಟಿರುವಂತದ್ದು ನೀವು ನೋಡಕ್ ಸಿಗುತ್ತೆ. ಈ ಒಂದು ಗಾಡಿ ನಿಮಗೆ R1, R2, R3 ಅನ್ನೋ 3 ವೆರೈಟಿಗಳಲ್ಲಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಲಭ್ಯವಿರುತ್ತೆ. ಡ್ಯಾಶ್ ಬೋರ್ಡ್ ಡಿಸೈನ್ ನ ಕಂಪ್ಲೀಟ್ ಆಗಿ ನೀವು ನೋಡ್ಕೋಬಹುದು ಯಾವ ತರ ಇದೆ ಅಂತೇಳಿ. ಸೊ ಸೀಟ್ ಎಲ್ಲ ನೀವು ನೋಡಿದ್ರಿ ಈಗಾಗಲೇ. ಇನ್ನು ಫ್ರಂಟ್ ಅಲ್ಲಿ ನಿಮ್ಗೆ ಬಂದ್ಬಿಟ್ಟು ಅಡ್ಜಸ್ಟೇಬಲ್ ಆಮ್ರೆಸ್ಟ್ ನ ನಿಮಗೆ ಕೊಟ್ಟಿದ್ದಾರೆ. ಸೊ ಆಮ್ರೆಸ್ಟ್ ನ ನಿಮ್ಗೆ ಎತ್ತಿದ್ರೆ ನಿಮ್ಗೆ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಏನಾದ್ರು ಇಟ್ಕೊಳ್ಳುವಂತ ಆಪ್ಷನ್ ಕೂಡ ಇದೆ. ಇನ್ನ ಹ್ಯಾಂಡ್ ಬ್ರೇಕ್ ಬಂದ್ಬಿಟ್ಟು ಮ್ಯಾನುವಲ್ ಆಗಿರುತ್ತೆ, ನೀವು ನೋಡ್ಬೋದು ಆಮ್ರೆಸ್ಟ್ ಪಕ್ಕದಲ್ಲಿ ಇರುವಂತದ್ದು. ಇನ್ನ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಕೂಡ ಇದೆ. ಅಲ್ಲಿಂದ ನಿಮಗೆ 12 ವೋಲ್ಟ್ಸ್ 5 ವೋಲ್ಟ್ಸ್ ಅಂತ ಚಾರ್ಜಿಂಗ್ ಕೇಬಲ್ ನ ಹೇಳ್ಕೊಳ್ಳುವಂತ ಆಪ್ಷನ್ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿರುವಂತದ್ದು. ಆ ಚಾರ್ಜಿಂಗ್ ಕೇಬಲ್ ಕೆಳಗೇನೆ ನಿಮ್ಗೆ ವೈರ್ಲೆಸ್ ಚಾರ್ಜರ್ ಕೂಡ ಆಪ್ಷನ್ ಇಲ್ಲಿ ಕೊಟ್ಟಿರುವಂತದ್ದು. ಇನ್ನ AC ಕಂಟ್ರೋಲ್ ಕೂಡ ನೀವೆಲ್ಲ ಬಟನ್ಸ್ ಇಲ್ಲಿ ನೋಡಬಹುದು. ಆಟೋ ಆಫ್ ಮಾಡೋದು ಎಲ್ಲ ಸಿಸ್ಟಮ್ ನೀವು ನೋಡಬಹುದು. ಇನ್ನ ಸಿಸ್ಟಮ್ ಬಗ್ಗೆ ನಾವು ಬರೋದಾದ್ರೆ, ಸಿಸ್ಟಮ್ ಅಲ್ಲಿ ನಿಮಗೆ ಈಗ 360 ಡಿಗ್ರಿ ವ್ಯೂ ಹೇಗೆ ಕಾಣುತ್ತೆ, ಕ್ಯಾಮ್ರಾ ಹೇಗೆ ಕೆಲಸ ಮಾಡುತ್ತೆ ಅಂತ ತೋರಿಸ್ಕೊಡ್ತೀನಿ, ನೋಡಬಹುದು. ಸೊ ಕ್ಲಾರಿಟಿ ಬಗ್ಗೆ ನಿಮಗೆ ಫಸ್ಟ್ ಆಗಿ ಹೇಳೋದಾದ್ರೆ, ನಂಬರ್ 1 ಕ್ವಾಲಿಟಿಯಲ್ಲಿ ಮತ್ತು ಫಸ್ಟ್ ಕ್ಲಾಸ್ ಆಗಿರುವಂತ ಕ್ಲಾರಿಟಿ ನಿಮಗೆ ಇಲ್ಲಿ ಒಂದು ಕಾಣಕ್ ಸಿಗುತ್ತೆ. ಸೊ ಹೇಳದೆ ಬೇಡ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಸೊ ಸೈಡ್ ವ್ಯೂ ಆಗಿರ್ಬೋದು, ರೇರ್ ವ್ಯೂ, ಬ್ಯಾಕ್ ವ್ಯೂ, ಎಲ್ಲಾ ವ್ಯೂಗಳು ನೀವು ನೋಡ್ಬೋದು. ಒಂದೇ ಫಸ್ಟ್ ಕ್ಲಾಸ್ ಆಗಿರುವಂತ ಕ್ಲಾರಿಟಿನಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು. ಸೊ 360 ಡಿಗ್ರಿಯಲ್ಲಿ ನೀವು ನೋಡೋದಾದ್ರೂ ಹೇಗಿದೆ ಅಂತೆಲ್ಲ ನೋಡ್ಬೋದು. ಸೊ ಕ್ಲಾರಿಟಿ ಅಂತೂ ನಂಬರ್ 1 ಕ್ವಾಲಿಟಿಯಲ್ಲಿ ಇದೆ. ಸೊ ಸಖತ್ತಾಗಿರುವಂತಹ ಕ್ಯಾಮ್ರಾನ ಇದರಲ್ಲಿ ಕೊಟ್ಟಿರುವಂತದ್ದು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಕ್ಲಸ್ಟರ್ ಅಲ್ಲಿ ನೀವು ನೋಡ್ಕೋಬಹುದು ಕ್ಯಾಮ್ರಾ ಎಲ್ಲ ಹೇಗೆ ಆಪರೇಟ್ ಮಾಡ್ಬೋದು ಅಂತ. ಸೊ ಇದು ಕ್ಲಸ್ಟರ್, ಅದು ಸಿಸ್ಟಮ್, ಸಾರಿ, ಕ್ಲಸ್ಟರ್ ನೀವು ನೋಡ್ಬೋದು ಹೇಗಿದೆ ಅಂತ. ಇನ್ನ ನಿಮ್ಗೆ ಈ ಗಾಡಿಲಿ ಮೇನ್ ಆಗಿ ಹೇಳೋದಾದ್ರೆ ಟ್ವಿನ್ ಹೋಲ್ ಇರುವಂತ ಸೈಲೆನ್ಸರ್ ನಿಮಗೆ ನೋಡಬಹುದು. ಇದರಿಂದ ನಿಮ್ಗೆ ಗಾಡಿನ ಸೌಂಡ್ ಸ್ವಲ್ಪ ಚೇಂಜಸ್ ಸಿಗುತ್ತೆ. ಸೊ ನಾರ್ಮಲ್ ಆಲ್ಟ್ರೋಸ್ ಅಲ್ಲಿ ಏನ್ ಸೌಂಡ್ ಬರ್ತಿತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಲೌಡ್ ಆಗಿರುವಂತ ಸೌಂಡ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ನಾವು ಜಸ್ಟ್ ಹೈಡ್ಲಿಂಗ್ ಅಲ್ಲಿ ಇಟ್ಟು ನಿಮ್ಗೆ ಸೌಂಡ್ ತೋರಿಸ್ತಾ ಇದ್ದೀನಿ, ರೈಸ್ ಮಾಡಕ್ಕೆ ಹೋಗಿಲ್ಲ. ಸೊ ಹೈಡ್ಲಿಂಗ್ ಅಲ್ಲಿ ನಿಮ್ಗೆ ಸೌಂಡ್ ನೀವು ನೋಡಬಹುದು ಟ್ವಿನ್ ಹೋಲ್ ಇಂದ ಯಾವ ತರ ಒಂದು ಸೌಂಡ್ ನೀವು ಕೇಳುತ್ತೆ ಅಂತ. ಸೊ ರೇರ್ ಇಂದ ನೀವು ನೋಡೋದಾದ್ರೆ ಬೂಟ್ ಸ್ಪೇಸ್ ನೀವು ನೋಡಬಹುದು ಎಷ್ಟು ಕೊಟ್ಟಿದ್ದಾರೆ ಜಾಸ್ತಿ ಅಂತ. ತುಂಬಾನೇ ಜಾಸ್ತಿ ಜಾಗ ಇರುವಂತದ್ದು ನೀವು ನೋಡಬಹುದು, ತುಂಬಾನೇ ಫ್ರೀ ಆಗಿರುವಂತ ಜಾಗ. ಸೊ ಒಂದು ಪಾರ್ಸೆಲ್ ಟ್ರೇ ಕೂಡ ನೀವು ನೋಡಬಹುದು, ಪಾರ್ಸೆಲ್ ಟ್ರೇ ಕೂಡ ಕೊಟ್ಟಿರುವಂತದ್ದು. ಇನ್ನ ರೇರ್ ಇಂದ ನೋಡೋದಾದ್ರೆ ರೇರ್ ಕೂರೋವರೆಗೂ ಮಿಡಲ್ ಅಲ್ಲಿ ಫ್ರಂಟ್ 2 ಸೀಟ್ಗಳ ಮಧ್ಯದಲ್ಲಿ ನಿಮಗೆ AC ವೆಂಟ್ ಕೂಡ ನಿಮ್ಗೆ ಅಲ್ಲಿ ಕಾಣಕ್ ಸಿಗುತ್ತೆ. ಇನ್ನ ಈ ಇದು ಬೂಟ್ ಅಲ್ಲಿ ನೀವು ಈ ಮ್ಯಾಟ್ ನ ಎತ್ತಿದ್ರೆ ಇಲ್ಲೇ ನಿಮ್ಗೆ ಸ್ಪೇರ್ ವೀಲ್ ಆಗಿರ್ಬೋದು, ಜಾಕ್ ರಾಡ್, ವೀಲ್ ಸ್ಪ್ಯಾನರ್ಸ್ ಎಲ್ಲ ನಿಮ್ಗೆ ಅಲ್ಲೇ ಒಂದು ಬ್ಯಾಗ್ ಅಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ. ಸೊ ರಿಫ್ಲೆಕ್ಟರ್ ಕೂಡ ನಿಮ್ಗೆ ಬ್ರೇಕ್ ಡೌನ್ ಆದ ಟೈಮ್ ಅಲ್ಲಿ ನಿಮ್ಗೆ ಯೂಸ್ ಮಾಡ್ಕೊಳ್ಳಕ್ಕೆ ಈ ಗಾಡಿಯಲ್ಲಿ ಕೊಟ್ಟಿರುವಂತದ್ದು ನೀವು ನೋಡಬಹುದು. ಇನ್ನ ಇಂಜಿನ್ ಕಂಫರ್ಟ್ ಬಗ್ಗೆ ಹೇಳೋದಾದ್ರೆ 1.2 ಲೀಟರ್ ನ ಟರ್ಬೋ ಚಾರ್ಜ್ ಪವರ್ಫುಲ್ ಇಂಜನ್, 120 ಹಾರ್ಸ್ ಪವರ್, 170 Nm ಟಾರ್ಕ್ ನ ಇದು ಉತ್ಪಾದಿಸುತ್ತೆ. ಮತ್ತೆ R1, R2, R3 ಅನ್ನುವಂತ ವೆರೈಟೀಸ್ ಅಲ್ಲಿ ನಿಮ್ಗೆ ಈ ಒಂದು ಗಾಡಿ ಸಿಗುವಂತದ್ದು. ಸೊ ಇಂಜಿನ್ ಕಂಫರ್ಟ್ ನೀವು ಕಂಪ್ಲೀಟ್ ಆಗಿ ನೋಡ್ಕೋಬಹುದು ಹೇಗೆ ಫುಲ್ಲಿ ಲೋಡೆಡ್ ಆಗಿದೆ ಅಂತ. ಸೊ ಯಾವ ರೀತಿ ನಿಮ್ಗೆ ಇಂಜಿನ್ ಕಂಫರ್ಟ್ ಕಾಣುತ್ತೆ ಅಂತ. ಸೊ ಇದಿಷ್ಟು ಈ ಗಾಡಿನ ಡೀಟೇಲ್ಸ್. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋನ ನೋಡಿದ್ದಕ್ಕೆ.